ಎಲ್ಲರಿಗೂ ಗುಡ್ ಮಾರ್ನಿಂಗ್. ನನ್ನ ಒಂದು ವಿಶೇಷ ಏನಪ್ಪಾ ಇವತ್ತು ಅಂತಂದ್ರೆ, ನನ್ನ ಮನೆಯಲ್ಲಿ ನೀವು ತುಂಬಾ ಜನ ಏನ್ ಮಾಡ್ತಿದ್ದೀರಾ, ನಾನು ಕೂಡ ವೆಯ್ಟ್ ಲಾಸ್ ಆಗ್ಬೇಕು, ಮನೆಯಲ್ಲಿ ನನಗೆ ವೆಯ್ಟ್ ಲಾಸ್ ಜರ್ನಿ ಯಾವ ತರ ಸ್ಟಾರ್ಟ್ ಮಾಡ್ಬೇಕು, ಮತ್ತೆ ನನ್ನ ಪ್ರಾಡಕ್ಟ್ ನಾನು ತಗೋಬೇಕು ಅಂತಂದ್ರೆ ನನ್ನ ಹತ್ರ ಅಮೌಂಟ್ ಬೇಕಲ್ಲ. ತಿಂಗಳ ತಿಂಗಳ ಇದಕ್ಕೆ ನಾನು ಅಮೌಂಟ್ ಹಾಕೊಳ್ತಾ ಹೋದ್ರೆ ನಾನು ಮನಿ ಯಾವ ತರ ಸೇವ್ ಮಾಡ್ಲಿ? ತಿನ್ನೋದಿಕ್ಕೂ ನನ್ನ ಬಾಡಿಗೆ ಹಾಕೊಳ್ತಾ ಇದ್ದೀನಿ, ನಾ ಸಣ್ಣ ಆಗ್ಬೇಕು ಅಂತಾನೆ ನನ್ನ ಬಾಡಿಗೆ ಹಾಕೊಳ್ತಾ ಇದ್ದೀನಿ, ಮತ್ತೆ ನಾನು ಇವಾಗ ಏನಪ್ಪಾ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಬೇಡಿ ಕಣ್ರಿ. ನಾನ್ ನಿಮ್ಮ ಮನೆ ಮಗ ಕುಶಲ್ ಕನ್ನಡ ಚಾನೆಲ್ ಇರ್ಬೇಕಾದ್ರೆ ತಲೆ ಏನಕ್ಕೆ ಕೆಡ್ಸ್ಕೊತೀರಾ? ನಾನ್ ನಿಮ್ಗೆ ಇವತ್ತು ವೆಯ್ಟ್ ಲಾಸ್ನ ಯಾವ ತರ ಮಾಡೋದು ಮನೆಯಲ್ಲೇ ಇದ್ದು ಅಂತ ಹೇಳ್ತೀನಿ. ನೀವು ಮನೆಯಲ್ಲೇ ಯಾವ ಯಾವ ಪ್ರೊಸೀಜರ್ ಅಲ್ಲಿ ನಿಮ್ಮ ಒಂದು ವೆಯ್ಟ್ ಲಾಸ್ ಅನ್ನ ಮಾಡಬಹುದು ಅಂತ ಅಂದ್ರೆ, ಫಸ್ಟ್ ನೀವು ಮಾರ್ನಿಂಗ್ ಟೈಮ್ ಖಾಲಿ ಹೊಟ್ಟೆಗೆ ಮಾಮೂಲಿ ಟೀ ಕಾಫಿ ಕುಡಿಯೋ ಬದಲು ಗ್ರೀನ್ ಟೀ ಕುಡೀರಿ. ನೀವು ಗ್ರೀನ್ ಟೀ ಪೌಡರ್ನ ಗ್ರೀನ್ ಟೀ ಸಿಗುತ್ತೆ, ಡಿಪ್ ತಗೋಬೇಡಿ, ಮಾಮೂಲಿ ಹಾಗೆ ಪೌಡರ್ ಸಿಗುತ್ತೆ, ಆ ಪೌಡರ್ ತಗೊಳ್ಳಿ. ಮತ್ತೆ ಚಕ್ಕೆ, ಲವಂಗ, ಮತ್ತೆ ಏಲಕ್ಕಿ, ಮತ್ತೆ ಧನ್ಯ ಇಷ್ಟು ಕೂಡ ಹುರಿದು ಸಪ್ರೇಟ್ ಇಟ್ಕೊಳ್ಳಿ. ಮತ್ತೆ ಶುಂಠಿ, ನಿಂಬೆ ಹಣ್ಣನ್ನ ಕಟ್ ಮಾಡಿಬಿಟ್ಟು ಅದನ್ನು ಒಣಗಿಸ್ಬಿಟ್ಟು ಇಟ್ಕೊಳ್ಳಿ. ದಾಸವಾಳ, ಅದನ್ನು ಕೂಡ ಚೆನ್ನಾಗಿ ಒಣಗಿಸ್ಬಿಟ್ಟು ಇಟ್ಕೊಳ್ಳಿ. ಅದಿಷ್ಟು ನಾನು ಏನು ಹೇಳಿದ್ದೀನಲ್ಲ, ಅದಕ್ಕೆ ಶಂಖ ಪುಷ್ಪ ಮತ್ತೆ ಶಂಖ ಪುಷ್ಪ ಅದೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬನ್ನಿ. ಚೆನ್ನಾಗಿ ರೋಸ್ಟ್ ಮಾಡಿ ಸ್ವಲ್ಪ ಹೊತ್ತಾಗಿ ಬಿಸಿಲಲ್ಲಿಟ್ಟು ಗ್ರೀನ್ ಟೀನ ಮಾತ್ರ ಬಿಟ್ಟು ಇನ್ನು ಮಿಕ್ಕಿದೆಲ್ಲನೂ ತರಿಯಾಗಿ ರುಬ್ಕೊಳ್ಳಿ. ಜಾಸ್ತಿ ಪೌಡ್ರ್ ಅಂತ ರುಬ್ಬಿಕೊಬಿಡಿ. ತರಿಯಾಗಿ ಒಂದೊಂದು ಶುಂಠಿ ಯಾವ ಥರ ಪೌಡ್ರ್ ಬೇಕು, ಎಲ್ಲನೂ ಯಾವ ಥರ ಪೌಡ್ರ್ ಬೇಕು, ನಿಮ್ಗೆ ಎಷ್ಟು ಪೌಡ್ರ್ ಬೇಕು ಅಷ್ಟಾಗಿ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಪೌಡ್ರ್ ಮಾಡಿಕೊಂಡು ಅದಕ್ಕೆ ಗ್ರೀನ್ ಟೀನ ಮಿಕ್ಸ್ ಮಾಡಿ. ಮಾರ್ನಿಂಗ್ ಟೈಮು ನೀವು ಮಾಡ್ಕೋಬೇಕಾದ್ರೆ ಕುದಿಯೋ ನೀರಿಗೆ ಅದನ್ನು ನಿಮ್ಗೆ ಎಷ್ಟು ಚಮಚ ಬೇಕು, 1 ಚಮಚ 2 ಚಮಚನ 2 ಚಮಚ ಹಾಕೊಳ್ತೀನಿ, ಒಂದು 100 ml ವಾಟರ್ಗೆ ಹಾಕೊಂಡು ಕುಡೀರಿ. ಕುಡಿದ ನಂತರ ಮಾರ್ನಿಂಗ್ ಟೈಮ್ ಕುಡೀರಿ ಮತ್ತೆ ಈವ್ನಿಂಗ್ ಟೈಮ್ ಕುಡೀರಿ. ಮತ್ತೆ ಇನ್ನೊಂದು ಗಂಜಿ ಅಂತ ಬರುತ್ತೆ, ಅದು ಬ್ಲ್ಯಾಕ್ ರೈಸ್ ಅಂತ ಸಿಗುತ್ತೆ, ಹುರುಳಿಕಾಳು ಮತ್ತೆ ಹೆಸರು ಕಾಳು ಮತ್ತೆ ಬಾರ್ಲಿ, ಅದಕ್ಕೆ ಜೀರಿಗೆ ಮೆಣಸು ಅಷ್ಟನ್ನು ಕೂಡ ಚೆನ್ನಾಗಿ ಹುರಿದು ಒಣಗಿಸಿ ಅದನ್ನು ಪೌಡ್ರ್ ಮಾಡಿ, ಮಾಮೂಲಿ ರಾಗಿ ಅಂಬಲಿ ಯಾವ ಥರ ಮಾಡ್ಕೊಳ್ತೀರಾ ಅದನ್ನು ಮಾಡಿಕೊಂಡು ನೀವು ಸೇವನೆ ಮಾಡ್ತಾ ಬಂದರೆ, ಒಂದು ದಿನಕ್ಕೆ ಮಧ್ಯಾಹ್ನ ಟೈಮ್ ಮಾತ್ರ ಊಟ ಮಾಡಿ, ಬೆಳಗ್ಗೆ ಸಂಜೆ ನೀವು ಅದನ್ನೇ ತಗೊಳ್ಳಿ, ಗಂಜಿನೇ ಕುಡ್ಕೊಬನ್ನಿ. ಯಾವ ಥರ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಾನು ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಏಕೆಂದರೆ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಅದನ್ನು ತರಿಸಿ ಆನ್ಲೈನಲ್ಲೆಲ್ಲ ಸಿಗುತ್ತೆ, ನಾನು ತರಿಸಿ ಮನೆಯಲ್ಲೇ ಫ್ಯೂರಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಎಷ್ಟು kg ಇದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಆಮೇಲೆ ನಾಳೆ ಹೋಗ್ತಾನು ಕೂಡ ತೋರಿಸ್ತೀನಿ ನಾನು ಎಷ್ಟು kg ಕಡಿಮೆ ಆಗ್ತಾ ಇದ್ದೀನಿ ಅಂತ. ಬನ್ನಿ ನೋಡ್ಕೊಬರೋಣ. ಇವಾಗ ನೋಡ್ಬೋದು ನೀವು ನಾನು ಎಷ್ಟು kg ಇದ್ದೀನಿ ಅಂತ. ತೂಕದ ಮಿಷಿನ್ ಕೂಡ ನಾನು ತಗೊಂಡಿದ್ದೀನಿ. ನೋಡಿ 76.5 kg ಇದ್ದೀನಿ. 76.5 kg ನಾನು ಯಾವ ತರ ಕಡಿಮೆ ಮಾಡ್ಕೋಬೇಕು? ನಿಮ್ಗೆ ನಾನು ಎಕ್ಸಸೈಸ್ನ ನಾನು ಏನಪ್ಪಾ ಮತ್ತೆ ಮುಖ್ಯವಾಗಿ ಇನ್ನೊಂದು ಹೇಳ್ಕೊಡ್ಬೇಕು. ನೀವೇನಾದ್ರೂ ವೆಯ್ಟ್ ಲಾಸ್ ಮಾಡ್ತಾ ಇರೋರು, ನೀವು ಸ್ವಲ್ಪ ಟೈಟ್ ಬಟ್ಟೆ ಹಾಕೊಂಡಿರಿ. ಲೂಸ್ ಬಟ್ಟೆ ಹಾಕೊಂಡ್ರೆ ನಿಮ್ಮ ಬಾಡಿ ಟೈಟ್, ನಿಮ್ಮ ಬಾಡಿ ನೀವು ಸಣ್ಣ ಆಗೋದಕ್ಕಂಗೆ ನಿಮ್ಮ ಬಾಡಿ ಸ್ವಲ್ಪ ಟೈಟ್ ಬರಬೇಕು. ನಿಮ್ಮ ಮನೆಯಲ್ಲಿ ಒಲ್ಕಲ್ ಇರುತ್ತಲ್ಲ, ಸುಮ್ಮನೆ ಒಲ್ಕಾಗಿ ಎತ್ತಿ ಇಲ್ಲ ನೀರ್ ಬಾಟ್ಲು ಆ ಥರ ಇದೆ. ಏನಾದ್ರು ಎಕ್ಸಸೈಸ್ ನಿಮ್ಗೆ ಆಲ್ಮೋಸ್ಟ್ ಸ್ಕೂಲ್ಗಳೆಲ್ಲ ಇದೆ, ಎಕ್ಸಸೈಸ್ಗಳು ಹೇಳ್ಕೊಡ್ತಾರೆ, ಆ ಥರ ಮಾಡಿ ಅಂತ ಹೇಳ್ತಾರೆ. ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಮಾತೇನಾದ್ರೂ ತಪ್ಪಿದ್ರೆ ಕ್ಷಮೆ ಇರಲಿ. ನಾಳೆಯಿಂದ ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಗೋ ವಿತ್ ವೆಯ್ಟ್ ಲಾಸ್ ಜರ್ನಿ, ದಟ್ ಇಸ್ ಮಾರ್ನಿಂಗ್ ಸಂಡೇ.